ಬೆಳಗಾವಿಯಲ್ಲಿ ಈ ರೆಸಾರ್ಟ್ ಪಾಲಿಟಿಕ್ಸ್ ಡಿಸಿಸಿ ಬ್ಯಾಂಕ್ ಅದು ಇರೋದು ಎಲ್ಲ ಎಲೆಕ್ಷನ್ಗೆ ಇರೋದಾರ, ಯಾವ ಎಲೆಕ್ಷನ್ ಇದ್ರು ಇರೋದು ಪಾಲಿಟಿಕ್ಸ್. ರಿಸಾರ್ಟ್ ಅಂತಿ, ಪ್ರವಾಸ, MLA MP ಬಿಟ್ರೆ ಎಲ್ಲದಕ್ಕೂ ಅನ್ವಿಸಿದ್ರು. ಅದ್ರ ಗೆಲ್ತಾರ, ಸುಮಾರಾಗಿ ಗೆಲ್ತಾರ, ಪ್ರಶ್ನೆ ಇಲ್ಲ. ಅವರು ಕೂಡ ಅವ್ರೇನು ಡಿಸಿಷನ್ ತಗೊಂಡ್ರೆ ನಾವು ಒಟ್ಟಿಗಿರೋಣ, ಒಟ್ಟಿಗೆ ಹೋಗೋಣ ಅಂತ ಹೋಗಿದ್ದಾರೆ ಅಷ್ಟೇ. ಅಲ್ಲಿ ಅದು ಇಲೆಕ್ಷನ್ ಆಗೋದು, ಅದೇನ್ ಈಗ ಅವ್ರು ಯಾರು ಹೆಚ್ಚು ಪ್ರೀತಿದಾರ ಮತ್ತಾರ ಅವ್ರು ಗೆಲ್ತಾರ ಅಷ್ಟೇ. ನಾವು ಈಗ ಚುನಾವಣೆ ಇರೋದು, ಯಾಕ ಮತ್ತಾರು ಫಿಕ್ಸ್ ನಿರ್ಧಾರ ಅವ್ರು ಮಾಡಬೇಕು. ಸೊ ಏನಿದ್ರು ನಾವು ಕಾಯ್ಬೇಕು. ಕೆಲವು ಕಡೆ ಹಾಗೆ ಇದೆ, ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಎರಡೂ ನಮ್ಮದು ಇದೆ. ಕೆಲವು ಕಡೆ ವಿರೋಧಿಗಳಾದ್ರೆ ಎಲ್ಲ ನಮ್ಮನೆ ಇದೆ, ಮಿಕ್ಸ್ ಇದೆ ಅದರಲ್ಲಿ. ಯಾರು ಹೇಳಿದ್ರೆ ಯಾರು ಅವ್ರ ಹೆಸರು ಹೇಳುವ ಹಂಗೆ ಚರ್ಚೆ ಆಯ್ತು, ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅವ್ರ ಚರ್ಚೆ ದಿವಸ ಅದಕ್ಕೆ ಟ್ಯಾಕ್ಸ್ ಇಲ್ಲ, GST ಇಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೇಳೋರು ಅಷ್ಟೇ, ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಎಲ್ಲರಿಗೂ ಸೋಲಿನ ಭಯ ಇದ್ದೇ ಇರ್ತದೆ. ಸೋಲು ಇದ್ದಕ್ಕೆ ಭಯ ಇದ್ರೆ ಗೆಲ್ಲಿಕ್ಕೆ ಆಗ್ತದೆ. ಭಯ ಇರ್ಬೇಕದು, ಭಯ ಇರ್ತದೆ. ಅತ್ಯಂತ ಹೆಚ್ಚು ಲೀಡಿಂದ ಗೆಲ್ತಾರ, ಪ್ರಶ್ನೆ ಇಲ್ಲ. ಎಲ್ಲಾ ಚುನಾವಣೆ ಎಲ್ಲ ಹಾಗೆ ಆಗ್ತದೆ. ಕ್ರಾಸ್ ವೋಟಿಂಗ್ ಆಗಲ್ಲ ಅಂತ ನಾವ್ ಹೇಳಲ್ಲ. ಎಲ್ಲಾ ಕಡೆ ಇದು ಚುನಾವಣೆಯಲ್ಲಿ ಆಗ್ತದೆ, ಹಾಗೆ ಆಗ್ತದೆ. ಮೊದ್ಲಿಂದ ಅದು ಪದ್ಧತಿ ಇದೆ. ಈ ಕಡೆ ಹೋದ್ರೆ ಆ ಕಡೆ ಹಾಕ್ತಾರ, ಆ ಕಡೆ ಈ ಕಡೆ ಹಾಕ್ತಾರ. ಎಲ್ಲ ಕಡೆ ಆಗ್ತದೆ. ಎಲ್ಲ ನಿಪ್ಪಾಣಿಲಿ ಆಗ್ಬಹುದು, ಹುಕ್ಕೇರಿಯಲ್ಲಿ ಆಗ್ಬಹುದು, ರಾಮದುರ್ಗದಲ್ಲಿ ಆಗ್ತದೆ, ಬೇರೆ ಕಡೆ ಎಲ್ಲ ಕಡೆ ಆಗ್ತದೆ. ಅದೇನು ಹೊಸದೇನು ನೋಡಿದಲ್ಲ. ಇಲ್ಲ, ಕಿತ್ತೂರಲ್ಲಿ ಆಗೋಲ್ಲ, ಹೇಳಿಲ್ಲ. ಕೆಲವಂತಿ ಏನು ಮಾಡ್ಲಿಕ್ಕೆ ಆಗಲ್ಲ. ಚುನಾವಣೆ ಆಗ್ತದೆ, ಮುಂಚೆನೆ ಹೇಳಿದ್ವಿ ನಾವು. ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ. ಯಾರಿಗೆ ಹೆಚ್ಚು ಆಶೀರ್ವಾದ್ರೆ ಅವ್ರು ಆರಿಸ್ಬಿಡ್ತಾರೆ ಅಷ್ಟೇ. ಪ್ರಚಾರ ಏನಿಲ್ಲ. ಅವ್ರವ್ರು ಯಾರಿಗೆ ಡೆಲಿಗೇಟ್ ತಗೊಂಡಾರ, ಅವ್ರು ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡೋದು. ಆತರ ಏನು ಪ್ರಚಾರ ಮಾಡುವಂತದ್ದು ಏನು ಅಲ್ಲಿ ಅವಶ್ಯಕತೆ ಇಲ್ಲ. ನೋಡ್ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಇರಬೇಕಾಯ್ತು, ಇದ್ರೆ ಅವರೇ ಗೆಲ್ತೀರಿ. ಇದ್ರೆ ಏನ್ ಮಾಡ್ದು ಅವ್ರು. ನಾವ್ ಹೇಳಿದ್ವಿ ಇರ್ಲಿ 19 ತಾರೀಕು ಡಿಸಿಷನ್ ಮಾಡೋ ಅಂತ ಹೇಳಿದ್ವಿ ನಾವ. ಅವ್ರು ಕೂಡ ಯಾಕೋ ಅವರು ರಿಸ್ಕ್ ಬೇಡ ಅಂತ ತಗೊಂಡಾರ. ಇಲ್ಲ, ಈಗೋರಲ್ಲಿ ಗೊಂದಲಿದೆ ರೀ. ಈಗೋರಕ್ಕೆ ಗೊಂದಲಿದೆ ಅಲ್ಲಿ. ಯಾಕಂದ್ರೆ 2 ಪಾರ್ಟಿ ಇದೆ, ಇನ್ನೊಂದು ಇಂಡಿಪೆಂಡೆಂಟ್ ಆಗಿದೆ. ರಾಮದುರ್ಗದಲ್ಲಿ ಗೊಂದಲ ಇದೆ. ನೋಡೋಣ ಕೊನೆಗಳಿಗೆ ಯಾವ್ದು ರೀತಿ ಬಗೆಹರಿಸ್ತಾರ ಮುಖಂಡ್ ನೋಡೋಣ, ಕಾದ್ ನೋಡೋಣ. ಇಲ್ಲ, ಆ ಚುನಾವಣೆ ಬಹಳ ಸೀಮಿತವಾಗಿ ಒಂದ್ ತಾಲೂಕಿಗೆ ಸೀಮಿತವಾದ್ವು. ಈ ಜಿಲ್ಲಾ ಮಟ್ಟದ್ದು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಕ್ ಆಗೋಲ್ಲ. ಇಲ್ಲ, ಮುಂಚೆಯಿಂದ ಕೂಡ ಸಹಕಾರ ರಂಗದಲ್ಲಿ ಕೂಡ ಇದೆ, KMF ದಲ್ಲಿ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದೆ. ಇದು ಕೂಡ ಮುಂಚೆ 1 ವರ್ಷದಿಂದ ನಾವೇ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಅದಕ್ಕೂ ಮುಂಚೆ ಪಾರ್ಷಿಯಲ್ ಆಗಿತ್ತು. ಈಗ ಪೂರ್ಣ ಪ್ರಮಾಣದ ನಲ್ಲಿ ಅವ್ರು ನಡೆಸ್ತಾರ ಅಷ್ಟೇ. ಇಲ್ಲ, ಅದೇ ಹೇಳಿಲ್ಲ. ಅವ್ರು 1 ವರ್ಷದಿಂದ ಬಾಲಚಂದ್ರ ಅವ್ರು ತಯಾರಿ ಮಾಡಿದ್ರು. ಅದ್ರ ಪರಿಣಾಮನೇ ಅದು ಅವಿರೋಧ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಕೆಲವೊಂದು ಕಡೆ ವಿರೋಧಿಗಳಿಗೆ ಸೂಚಕರು ಕೂಡ ಸಿಗಲಾರದಂಗೆ ನೋಡ್ಕೊಂಡಿದ್ರು. ಅದೇ 1 ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯ್ತು. ಅದು ಇದ್ರು ಕೂಡ 1-2-3 ಅಷ್ಟೇ ಇರ್ಬೋದಾಗಿತ್ತು. ಅನಾವಶ್ಯಕ ಚುನಾವಣೆ ಆಗ್ತಾ ಇತ್ತು. ಸೊ ಅವರು ಕೂಡ ಸಹಕಾರ ಮಾಡಿದಾರೆ ಕೆಲವರು. ಹೀಗಾಗಿ 9 ಅವಿರೋಧ ಆಗಿ ಗೊಂದಲ ತಪ್ಪಿಸಿದೆ. ಇಲ್ಲ, ಹೇಳಿದಿಲ್ಲ. ಈ ಚುನಾವಣೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ ಮುಂಚೆನೆ ಹೇಳಿದೀವಿ, ಈಗೂ ಹೇಳ್ತೀವಿ. ಈ ಚುನಾವಣೆಯಲ್ಲಿ ನಾವು ಜೊಲ್ಲೆ ಅವ್ರ ಜೊತೆ ನಿಲ್ಬೇಕಾಗಿದೆ, ನಿಲ್ತೀವಿ ಅಷ್ಟೇ.
ಹತ್ತನೆಯಲ್ಲಿ ಚುನಾವಣೆ ಆಗ್ತದೆ, ಅದಕ್ಕೆ ನೋಡ್ಬೇಕು. ಅದು ಅಲ್ಲಿ ವಸ್ತುಸ್ಥಿತಿ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ, ನೋಡೋದು ಅದು. ಯಾಕಂದ್ರೆ ನಾವು ಸಲ್ಲಿಕೆದಿಲ್ಲ ಸೂರ್ಯ ಮತ್ತು ಚಂದ್ರನಿಗೆ ಗ್ರಹಣ ಮಾರ್ಮಿಕ ಮಾತನಾಡಿ ಇಲ್ಲ, ಅವ್ರು ಹೇಳ್ಯಾರಂತ ಎಲ್ಲಾರು ಕೇಳಕ್ ಹೋಗಲ್ಲ. ಈ ಸೌದಿಯವ್ರು ಹೇಳ್ಯಾರಂದ್ರೆ ಯಾಕೆ ಕೇಳ್ಯಾರೋ ಯಾರು ಹೇಳ್ಯಾರೋ ಗೊತ್ತಿಲ್ಲ ರೀ. ನಾವು ಗೆಲ್ಲಬೇಕಾಯ್ತು, ಗೆದ್ದಿದ್ವಿ, ಅಷ್ಟು ಮಾತ್ರ ಈಗ ಸಾಕು. ಹುಕ್ಕೇರಿಗೆಲ್ಲೂ ಕೆಲವೊಂದಿಷ್ಟು ವಿರೋಧಿಗಳಿಗೆ ಬೂಸ್ಟರ್ ಡೋಸ್ ಆದಂಗೆ ಆಗಿತ್ತು ಸರ್. ಮತ್ತೆ ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿತ್ತು. ಅಲ್ಲ, ಅದು ಬಹಳ ಸಣ್ಣದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮಾಚರಣೆ ಆಯ್ತು ಅಷ್ಟೇ. ಸಣ್ಣದು ಆದ್ರೆ ಉತ್ಸವ ಜಾಸ್ತಿ ಆಯ್ತು, ಹಂಗೆ ಆಯ್ತು ಅಷ್ಟೇ. ಚುನಾವಣೆ ರಿಸಲ್ಟ್ಗಿಂತ ಮುಂಚೆನೇ ಲಿಂಗಾಯತರ ಅಧ್ಯಕ್ಷರಾಗ್ತಾರೆ ಅಂತ ಈಗಾಗಲೇ ಘೋಷಣೆ. ಸರ್, ಎಲ್ಲಾ ಸಂದರ್ಭಗಳಲ್ಲಿ ಲಿಂಗಾಯತರು ಮತ್ತು MLA MP ಇದರಲ್ಲೂ ಲಿಂಗಾಯತರ ಬೇಡಿಕೆ ಬೆಳಗಾವಿ ಜಿಲ್ಲೆಯಲ್ಲಿ. ಹಾಗಾದ್ರೆ ಪರಿಶಿಷ್ಟ ಜಾತಿ ನಾಯಕರ ಅವ್ರಿಗೂ ಕಾಯ್ಬೇಕು, ಅವ್ರಿಗೂ ಕಾಯ್ಬೇಕು, ಅವಕಾಶ ಬರುತ್ತೆ. ಅವ್ರಿಗಾದ್ರೆ ಅವ್ರಿಗೂ ಬರ್ತೈತಿ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಅದು ಸ್ವಾಭಾವಿಕ, ಅದೇನು ಹೊಸದೇನಲ್ಲ. ಇಂಥ ಸನ್ನಿವೇಶದಲ್ಲಿ ಇವೆಲ್ಲ ಬೆದರಿಕೆ ವಾಟ್ಸಾಪ್ ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ. ನಾವೆಲ್ಲ ಇಲ್ಲಿದ್ರು ಕರೆದಿದ್ರು, ನಾವು ಈ ಚುನಾವಣೆ ಇದೆ, ನಾವು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದ್ ಎರಡಾರ ಅನ್ನಪ್ಪದ ಗೊತ್ತಿಲ್ಲ. 2-3 ಸಾರಿ ಆ ರೀತಿ ಸಭೆ ಮಾಡಿದ್ರು ಅವರು, ಡಿನ್ನರ್ ಪಾರ್ಟಿ ಕರೆದಿದ್ರು. ಹೊಸದೇನಲ್ಲ, ಮುಂಚೆ ಕೂಡ ಅಲ್ಲಿ ಏನ್ ಚರ್ಚೆ ಆಗಿದ್ ನನಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ಅವ್ರು ಏನ್ ಮಾತಾಡಿದ್ರು, ಏನ್ ಚರ್ಚೆ ಆಗಿದ್ ಗೊತ್ತಿಲ್ಲ. ಸೊ ಹೋದ್ಮ್ಯಾಗ ಚರ್ಚೆ ಮಾಡೋಣ. ಏನಿದ್ರು ಇಲ್ಲ, ಅದೆಲ್ಲ ಗೊತ್ತಿಲ್ಲ. CM ಅವ್ರು ಹೇಳ್ಯಾರಲ್ಲ ಬಹಳ ಸ್ಪಷ್ಟವಾಗಿ, ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟ್. ಸೊ ಅದನ್ನ ಕಾದ್ ನೋಡೋಣ. ಹೇಳ್ರಿ. ಬಹಳಷ್ಟು ಮಳೆಯಿಂದ ನಾವು ಇವತ್ತು ಭೇಟಿ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಭಾಗಗಳಿಗೆ. ವಿಶೇಷವಾಗಿ ಸರ್ಕಾರದಿಂದ ಏನಾದ್ರು ವಿಶೇಷ ಪ್ಯಾಕೇಜ್, ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರುವಂತದ್ದು, ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತ ಅನುದಾನ. ಈಗೇನು ತಗ್ಗಗುಂಡೆ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ. ಅವ್ರವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ, ವಾಡಿಕೆ ಅಂತ 22 ನಂತರ ಅವ್ರ ಪ್ಲಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರ. ಅಲ್ಲಿಂದನ ಅವ್ರಿಗೆ ಕೆಲಸ ಪ್ರಾರಂಭ. ಅವ್ರ 22ರಿಂದ ಹೆಚ್ಚು ಕಮ್ಮಿ 1-1.5 ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲಾ ರಸ್ತೆಗಳನ್ನ ಸರಿ ಮಾಡ್ತಾರೆ. ಇಲ್ಲ, ಅದಕ್ಕೆ ದುಡ್ಡು ಇದೆ, ದುಡ್ಡು ಕೊಟ್ಟಿದ್ವಿ ಆಲ್ರೆಡಿ. ನಮ್ ಕಡೆ ದುಡ್ಡು ಇದೆ, ಇನ್ನೂ ಬೇಕಾದ್ರೆ ಕೇಳಿದ್ರೆ ಮತ್ತೆ ಕೊಡ್ತೀವಿ. ಆದ್ರೆ ಗುಂಡಿ ತುಂಬೋದು ಪ್ರಿಯಾರಿಟಿ ಫಸ್ಟ್. ಈಗಾಗಲೇ ಹೇಳಿದ್ರೆ ಡಿಸೆಂಬರ್ 8ರಿಂದ 10 ದಿವಸ ಪ್ರಾರಂಭ ಆಗ್ತದೆ. ಸೊ ತಮ್ಮ ಸರ್ಕಾರದಿಂದ ಯಶಸ್ವಿಯಾಗಿ ಮಾಡೋಣ.